ಈ ಪಶ್ಚಿಮ ಘಟ್ಟ ನಿಜ ಹೇಳಬೇಕಂದ್ರೆ ಇಲ್ಲಿಯ ಎಲ್ಲ ವಾತಾವರಣಕ್ಕೆ, ಇಲ್ಲಿಯ ಮಳೆಗೆ, ಇಲ್ಲಿನ ಪರಿಸರ ಸಮತೋಲನಕ್ಕೆ ಎಲ್ಲದಕ್ಕೂ ಕೂಡ ಪಶ್ಚಿಮ ಘಟ್ಟಗಳು ಕಾರಣ. ನಿಮ್ಮಲ್ಲಿ ಕೆಲವರು ಜಿಯೋಗ್ರಫಿ ಮೇಡಮ್ ಇದ್ದಾರಾ ಇಲ್ಲಿ? ಹಾಂ, ಇದ್ದಾರೆ. ಪಶ್ಚಿಮ ಘಟ್ಟ ಇಲ್ಲದೆ ಇದ್ದರೆ ನೀವು ಕಾಫಿ ಕುಡಿಯೋಕ್ಕೂ ಆಗಲ್ಲ, ಬಟ್ಟೆನೂ ತಯಾರು ಮಾಡೋಕ್ಕಾಗ್ತಾ ಇರಲಿಲ್ಲ. ಎವ್ರಿಥಿಂಗ್ ಈಸ್ ಡಿಪೆಂಡೆಂಟ್ ಆನ್ ದಿ ವೆಸ್ಟರ್ನ್ ಘಾಟ್ಸ್. ನಮ್ಮ ಕಡೆ ಗೋಡೆ ಇದ್ದಂಗೆ ಅದನ್ನು ನಾವು ಹೇಗೆ ಧ್ವಂಸ ಮಾಡ್ತಾಯಿದ್ದೀವಿ ಅಂದರೆ ನೆಕ್ಸ್ಟ್ ಅಂತೂ ಅದರೊಳಗೆ ಎಂತೆಂಥ ಅಪರೂಪದ ಪ್ರಾಣಿ ಪಕ್ಷಿಗಳೆಲ್ಲ ಇದ್ದಾವೆ. ಅವ್ನು ಮಾಡ್ತಾ ಹೋಗಿ ನೋಡಿ ಎಷ್ಟು ಸೊಗಸಾದ ಇವೆಲ್ಲ ನಮ್ಮ ಪಶ್ಚಿಮ ಘಟ್ಟದ ಜೀವ ಸಮೃದ್ಧ ಜೀವ ಖಜಾನೆ ಅಂತ. ಅಲ್ಲಿ ಹೋಗಿ ನಾವು ನೆಕ್ಸ್ಟ್ ಒಂದು ಅಲ್ಲಿಂದ ದಿಮ್ಮಿಗಳನ್ನು ಎತ್ತಾ ಇರ್ತೀವಿ. ಸಾಲದು ಅಂಥೇಳಿ ಅಂಡಮಾನ್ ನಿಕೋಬಾರಿಂದ ದೊಡ್ಡ ದೊಡ್ಡ ದಿಮ್ಮಿಗಳನ್ನ ಎತ್ತಿವಿ. ಅಲ್ಲಿ ಯಾವ್ಯಾವ ಪಕ್ಷಿಗಳು, ಪ್ರಾಣಿಗಳು, ಕೀಟಗಳು, ಸರೀಸೃಪಗಳು ಇದಾದಂತ ನೋಡೋಕ್ಕೆ ಮುಂಚೆನೇ ಎಲ್ಲ ಧ್ವಂಸ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇದು ಯಾವುದು ಗೊತ್ತಾ? ಕಿಂಗ್ ಕೋಬ್ರಾ. ಅದು ವಿಶೇಷ ಏನು ಗೊತ್ತಾ? ಯಾರಿಗೆ ಗೊತ್ತು? ಕಾಳಿಂಗ ಸರ್ಪದ 2 ಅದ್ಭುತವಾದ ವಿಶೇಷ ಇದ್ದಾವೆ. ಯಾರಾದರೂ ಹೇಳ್ತೀರಾ? ಬೇರೆ ಯಾವ ಸರೀಸೃಪಗಳಿಗೂ ಇಲ್ಲದ, ಯಾವ ಹಾವುಗಳಿಗೂ ಇಲ್ಲದ 2 ಅಪರೂಪದ ಗುಣ ಇದ್ದಾವೆ. ಒಂದು, ಅದು ಗೂಡು ಕಟ್ಟಿ ಮೊಟ್ಟೆ ಇಡುತ್ತದೆ. ಅಂದರೆ ಅದು ಗೂಡು ಕಟ್ಟೋಕ್ಕೆ ಕೈ ಕಾಲು ಏನು ಇಲ್ವಲ್ಲ, ಅಥವಾ ಅದು ಹೋಗ್ತಾ ಹೊಸಿತಾ ಹೀಗೆ ಮಾಡಿ ಆ ರೆಂಬೆಗಳನ್ನೆಲ್ಲ, ತರಗೆಲೆಗಳನ್ನೆಲ್ಲ ಸಂಗ್ರಹ ಮಾಡಿ ಸಣ್ಣ ಗೋಪುರ ಮಾಡುತ್ತೆ. ಅದರೊಳಗೆ ಮೊಟ್ಟೆ ಇಡುತ್ತೆ. ಅದ್ರ ಮೇಲೆ ಮತ್ತೆ ಹೀಗೆ ಮಾಡುತ್ತೆ, ಮುಚ್ಚಿರುತ್ತೆ. ಅದು ಒಂದು. ಇನ್ನೊಂದು ಇನ್ನೂ ವಿಲಕ್ಷಣವಾದ್ದು, ಅದಕ್ಕೆ ಊಟಕ್ಕೆ ಬೇರೆ ಹಾವುಗಳು ಮಾತ್ರ ಬೇಕು. ಅವಕ್ಕೆ ಹಸಿವಾಗಿದ್ದಾಗ ನೀವು ಅಲ್ಲಿ ಮೇಕೆ ಇಟ್ಟಿರಿ, ಮೊಲ ಇಟ್ಟಿರಿ, ಅಲ್ಲಿ ನೀವು ಕಪ್ಪೆ ಇಟ್ಟಿರಿ, ಇಲ್ಲ ಅಲ್ಲೊಂದು ಕೆರೆ ಹಾವು ಇದ್ದರೆ ಮಾತ್ರ ಅದು ನುಂಗುತ್ತೆ. ಅದು ಅಂಥ ಅಪರೂಪದ ಕಿಂಗ್ ಕೋಬ್ರಾ. ಲಿಂಗನಮಕ್ಕಿ ಡ್ಯಾಮ್ ಇದೆ. ಡ್ಯಾಮ್ನಿಂದ ಎಲೆಕ್ಟ್ರಿಕ್ ಉತ್ಪಾದನೆ ಮಾಡಿ ನೀರು ಹೀಗೆ ಸಮುದ್ರಕ್ಕೆ ಹೋಗಿ ಸೇರುತ್ತೆ. ಎರಡೂ ಕಡೆ ದಟ್ಟವಾದ ಕಣಿವೆ, ಮರಗಳು, ಗಿಡ ಮರಗಳು ಇದ್ದಾವೆ. ಅಲ್ಲಿ ಆ ಕಣಿವೆ ತಂದು ಇನ್ನೊಂದು ಡ್ಯಾಮ್ ಕಟ್ತೀವಿ ಅಂತ ಸರ್ಕಾರ ಹೊರಡ್ತು. ನಾವು ಇಷ್ಟರೊಳಗೆ ಮಾಡಿ ಸಾಕ್ರಿ. ಅಲ್ಲಿ ಡ್ಯಾಮ್ ಕಟ್ಟಿದರೆ 140 ಅಡಿ ಡ್ಯಾಮ್ ಕಟ್ಟಿದರೆ ಇಲ್ಲೆಲ್ಲ ಅರಣ್ಯಗಳು, ಪಶು ಪಕ್ಷಿಗಳು, ಮೃಗ ಎಲ್ಲವೂ ಮುಳುಗೋಗುತ್ತೆ ಅಥವಾ ಮೈಗ್ರೇಟ್ ಆಗುತ್ತೆ. ಕಟ್ಟಬೇಡಿ ಅಂತೇಳಿ ನಾವು ಕೋರ್ಟಿಗೆ ಹಾಕಿ ಹೈಕೋರ್ಟಿಗೆ ಹೋಯಿತು. ಹೈಕೋರ್ಟಿಗೆ ನಾವು ಇಂತಿಂಥ ಜೀವ ಜಂತುಗಳು ಅಲ್ಲಿದ್ದಾವೆ, ಕೆಲವೊಂದು ಜಗತ್ತಿನಲ್ಲಿ ಇಲ್ಲಿ ಮಾತ್ರ ಇರೋದು, ಇಲ್ಲಿ ನಾಶ ಆದರೆ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ ಅಂಥೇಳಿ ಒಂದು ಪಟ್ಟಿ ಕೊಟ್ಟಿದ್ವಿ. 40 ಅಂತ ಜೀವಿಗಳ ಪಟ್ಟಿಯನ್ನು ಕೊಟ್ವಿ. ಅದು ಕೊಟ್ಟಾಗ ರಾಮ ಜೋಯಿಸ್ ಅಂತಿದ್ದರು ಹೈಕೋರ್ಟ್ ಜಡ್ಜು. ಅವ್ರು ಹೀಗೆ ನೋಡಿದ್ರು, ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂಥೇಳಿ ತೆಗೆದು ಡ್ರಾವರ್ದಲ್ಲಿ ಇಟ್ಟರು. ಆಮೇಲೆ ಮರುದಿನ ಅವರಿಗೆ ಸಮರ್ ವೆಕೇಷನ್ ಬಂತು. ಎಲ್ಲ ಜಡ್ಜ್ಗಳಿಗೂ ಸಮರ್ ವೆಕೇಷನ್ ಇರುತ್ತೆ, 1-1.5 ತಿಂಗಳ ಕಾಲ ಅವರು. ಸೊ ಇವರು ರಜೆ ಅಂಥೇಳಿ ಆಫ್ರಿಕಾದ ಸುಂದರವಾದ ದೇಶ, ಅಲ್ಲಿ ಕೆನ್ಯಾಕ್ಕೆ ಹೋದರು. ಕೆನ್ಯಾದಲ್ಲಿ ಮಸಾಯಿ ಮಾರ ಅಂತ ಸೊಗಸಾದ ವನ್ಯಜೀವಿ ಧಾಮ ಇದೆ, ಅಲ್ಲಿ ಹೋದರು. ಅಲ್ಲೆಲ್ಲ ಓಡಾಡಿಕೊಂಡು ಬಂದು ಸಂಜೆ ಹೊತ್ತು ಗೇಟಿನಿಂದ ಈಚೆ ಬರಬೇಕಾದ್ರೆ ಫ್ರೆಂಡ್ಸಿನೋ ಬರೋರಿದ್ದಾರಲ್ಲ ಹೀಗೆ ನೋಡ್ತಾಯಿದ್ರು. ಅಲ್ಲೊಂದು ದೊಡ್ಡ ಫಲಕ ಇತ್ತು, ಸುಮಾರು ಇಷ್ಟೇ ದೊಡ್ಡದು. ಅಲ್ಲಿ ಜಗತ್ತಿನ ಅಳಿವಿನಂಚಿರುವ ಜೀವಿಗಳು ಅಂಥೇಳಿ ನಕಾಶೆ ತೋರಿಸಿ ಆ ಪ್ರಾಣಿಗಳ ಚಿತ್ರಗಳನ್ನು ಹಾಕಿದರು. ಈ ಜಡ್ಜ್ ಸಾಹೇಬರು ಅಲ್ಲಿ ನೋಡ್ತಾ ಇದ್ದರು. ಸಹಜವಾಗಿ ಇಂಡಿಯಾ ಮ್ಯಾಪಲ್ಲಿ ಬಂತು, ಸಹಜವಾಗಿ ವೆಸ್ಟರ್ನ್ ಘಾಟ್ಸಲ್ಲಿ ಬಂತು. ಅಲ್ಲಿ ಕಿಂಗ್ ಕೋಬ್ರಾ ಇತ್ತು ಚಿತ್ರ. ಎಲ್ಲಿ? ಆಫ್ರಿಕಾ ದೇಶದ ಕೆನ್ಯಾದಲ್ಲಿ ಅವರಿಗೆ ಜ್ಞಾನೋದಯ ಆಗಿದ್ದು ಅಲ್ಲಿ. ನಮ್ಮ ತೀರ ಅಪರೂಪದ ಭೂಪ್ರದೇಶದಲ್ಲಿ ಅಪರೂಪದ ಪ್ರಾಣಿಗಳಿದ್ದಾವೆ. ಅವ್ರಿಗೆ ನೆನಪಾಯಿತು, ನಾವು ಕೊಟ್ಟ ಲಿಸ್ಟ್ನಲ್ಲಿ ಇತ್ತಲ್ಲ ಅದು ಅಂತ. ಕೊನೆಗೆ ವಾಪಸ್ ಬಂದ ಮೇಲೆ ಜಸ್ಟ್ ಬಿಕಾಸ್ ಹಿ ವಾಸ್ ಎಜುಕೇಟೆಡ್ ದೇರ್, ಅವರಿಗೆ ಅಲ್ಲಿ ಶಿಕ್ಷಣ ಸಿಕ್ಕಿದ್ರಿಂದ, ಅನಿರೀಕ್ಷಿತ ಶಿಕ್ಷಣ ಸಿಕ್ಕಿದ್ರಿಂದ ಅವರು ನಮ್ಮ ಪರವಾಗಿ ಈ ಡ್ಯಾಮ್ ಹಾಕೂಡ್ದು ಅಂಥೇಳಿ ಜಡ್ಜ್ಮೆಂಟ್ ಕೊಟ್ಟರು. ಆಮೇಲೆ ಸರ್ಕಾರ ಅದನ್ನು ಏನೇನೋ ಮಾಡಿ ಇನ್ನೊಬ್ಬ ಅವ್ರನ್ನ ತರಿಸ್ಕೊಂಡು ಮತ್ತು ನಾವು ಅಲ್ಲಿ ಎಲ್ಲ ಸೂಕ್ಷ್ಮ ಜೀವಿಗಳನ್ನು, ಗಿಡ ಮರಗಳನ್ನು, ಸಸ್ಯಗಳನ್ನ ಬೇರೆ ಕಡೆ ನೆಡ್ತೀವಿ, ಟ್ರಾನ್ಸ್ಪ್ಲ್ಯಾಂಟ್ ಮಾಡ್ತೀವಿ.
ಇಲ್ಲಿ ಯಾವುದೋ ಒಂದು ದೇವಸ್ಥಾನ ಮಾಡಿದಾರಲ್ಲ, ಗೊತ್ತಾ? ಕನ್ನಂಬಾಡಿ ಆಣೆಕಟ್ಟಲ್ಲಿ ಒಂದು ದೇವಸ್ಥಾನ ವೇಣುಗೋಪಾಲ. ಹಾಂ, ವೇಣುಗೋಪಾಲ. ಕೊನೆಗೆ ಅದನ್ನು ಹಂಗೆ ಎತ್ತಿ ಈಚೆ ಇಟ್ಟಿದ್ದಾರಲ್ಲ, ಭಾಳ ಚೆನ್ನಾಗಿದೆ ಅದು. ಹಾಗೆ ಅಲ್ಲಿ ಮುಳುಗೋದ ಎಲ್ಲ ಮರಗಳನ್ನು, ಎಲ್ಲ ಜೇಡರನ್ನು, ಎಲ್ಲ ಪತಂಗಗಳನ್ನು, ಎಲ್ಲ ಪಕ್ಷಿಗಳನ್ನ ಎತ್ತಿ ನಾವು ಸುರಕ್ಷಿತವಾಗಿ ಇಡ್ತೀವಿ ಅಂತೇಳಿ ಏನೇನೋ ಮಾಡಿ ಡ್ಯಾಮ್ ಕಟ್ಟಿಬಿಟ್ರು. ಆ ಪ್ರಶ್ನೆ ಬೇರೆ. ಆದರೆ ಶಿಕ್ಷಣ ಅನ್ನೋದು ಯಾವ್ಯಾವ ಹೊತ್ತಿನಲ್ಲಿ ಹೇಗೆ ಯಾರ್ಯಾರಿಗೆ ಮಿಂಚಿನಂತೆ ಹೊಳೆಯುತ್ತೆ ಅನ್ನೋದಕ್ಕೆ ಅದು ಕಾರಣ.